ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 6 ಬಗ್ಗೆ ನೋಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗ ಇರ್ತಕ್ಕಂಥ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 7. ಓಕೆ, ಇದರಲ್ಲಿ ಭಾಗ 7ರಲ್ಲಿ ಇರುವಂತಹ ಒಂದಿಷ್ಟು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ನವೋದಯ ಸೈನಿಕ, ಕಿತ್ತೂರು, ಮುರಾರ್ಜಿ, ಮುದ್ದೇನಹಳ್ಳಿ, ಆದರ್ಶ ಹಾಗೂ RMS ಈ ಪರೀಕ್ಷೆಗಳ ಪೂರ್ವ ತರಬೇತಿ ಕೇಂದ್ರ ಆಗಿದ್ದು, ಈ ಪರೀಕ್ಷೆಗಳಿಗೆ ಓಕೆ ಕೋಚಿಂಗನ್ನು ಕೊಡಲಿಕ್ಕೆ ಅಡ್ಮಿಷನ್ಗಳು ಈಗ ಆಲ್ರೆಡಿ ಪ್ರಾರಂಭವಾಗಿದ್ದಾವೆ. ನಿರಂತರ ತರಬೇತಿಗಳು ಜೂನ್ 2ರಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅದೇ ಥರ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಜೂನ್ 5ರಿಂದ ಪ್ರಾರಂಭವಾಗ್ತಾ ಇದ್ದಾವೆ. ಓಕೆ, ನೀವು ಯಾರೆಲ್ಲ ಅಡ್ಮಿಷನ್ನ ಬಯಸ್ತಾ ಇದ್ದೀರಿ ಅವರೆಲ್ಲರೂ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ. ಯಾವುದಾದ್ರೂ ಒಂದು ನಂಬರ್ಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕ್ಲಾಸ್ ಕಡೆ ಹೋಗೋಣ. ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 7. ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಪ್ರಶ್ನೆ ಸಂಖ್ಯೆ 1 ಇದೆ. 16ರ ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳಿದರೆ. ಓಕೆ, 16ರ ಎಲ್ಲ ಅಪವರ್ತನಗಳ ಮೊತ್ತ. ಅಪವರ್ತನ ಅಂತಂದರೆ ನಿಮಗೆ ಗೊತ್ತಿರಬೇಕು, ಫ್ಯಾಕ್ಟರ್ಸ್ ಅಂತ ಕರೀತಾ ಇದ್ದೀವಿ ಇಂಗ್ಲೀಷಲ್ಲಿ. ಅದಕ್ಕೆ ಫ್ಯಾಕ್ಟರ್ಸ್ ಅಂತ ಕರೀತಾ ಇದ್ದೀವಿ. ಏನು ಕೇಳಿದರೆ? 16ರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟಾಗ್ತಾ ಇದೆ ಅಂತ ಕೇಳಿದರೆ. ನೋಡೋಣ. ಹಾಗಾದರೆ ಮೊದಲು ನಿಮಗೆ 16ರ ಅಪವರ್ತನ ಮೊತ್ತ ಬೇಕಾಗಿದ್ದಲ್ಲಿ 16ರ ಅಪವರ್ತನಗಳು ಯಾವಿದಾವೆ ಅಂತೇಳಿ ಗೊತ್ತಾಗಬೇಕು, ಹೌದಾ? ಹಾಗಾದರೆ ನೋಡೋಣ. 16 ಅಪವರ್ತನಗಳನ್ನು ಬರೆಯೋದು ಹೇಳ್ತಾ ಇದ್ದೀನಿ, ನೋಡ್ಕೋರಿ. 1 × 16, 1 16ಲೆ 16, 2 8ಲೆ 16, 3 ಮಗ್ಗಿಲಿ 16 ಬರಲ್ಲ, 4 4ಲೆ 16. ಓಕೆ, ಮತ್ತೆ ಯಾವುದೇ ಮಗ್ಗಿಯಲ್ಲಿ ಬರದೇ ಇರೋದ್ರಿಂದ ಇಷ್ಟೇ ಅದರ ಅಪವರ್ತನಗಳಾಗಿರ್ತವೆ. ಹಾಗಾದರೆ 16ರ ಅಪವರ್ತನಗಳು ಯಾವುದಾವೆ? 1 2 4 8 ಮತ್ತು 16 ಅಂತಕ್ಕಂಥದ್ದು ಏನಾಗ್ತಾ ಇದೆ? 16ರ ಅಪವರ್ತನಗಳಾಗ್ತಾ ಇದ್ದಾವೆ. ಓಕೆ, ಇವುಗಳ ಮೊತ್ತ ಅಂತ ಕೇಳಿದರೆ ಹಾಗಾದರೆ ಇವುಗಳನ್ನು ನಾವೇನು ಮಾಡಬೇಕು? ಕೂಡಿಸಬೇಕು. ಏನೇನು ಕೂಡಿಸ್ಬೇಕು? 1 2 4 8 ಮತ್ತು 16ನ್ನು ಕೂಡಿಸಿದ್ರೆ ನಮಗೆ ಮೊತ್ತ ಎಷ್ಟು ಬರ್ತಾ ಇದೆ ಅಂತ ಹೇಳಿದರೆ ನೋಡಿಲಿ. 6 + 4 10, 8 + 2 10, 10 + 10 20 + 1 21, 2 + 1 3. ಹಾಗಾದರೆ ಇಲ್ಲಿ 16ರ ಎಲ್ಲ ಅಪವರ್ತನಗಳ ಮೊತ್ತ ಎಷ್ಟು ಬರ್ತಾ ಇದೆ? ನಮಗೆ 31 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗ್ತಾ ಇದೆ. ನೀವಿಲ್ಲಿ ಮೊತ್ತ ಕಂಡುಹಿಡಿಬೇಕಾಗಿತ್ತು ಅಂತಂದರೆ ಅಪವರ್ತನಗಳು ಯಾವ್ಯಾವು ಅಂಥೇಳಿ ನಿಮಗೆ ಮೊದಲು ಗೊತ್ತಿರಬೇಕಾಗ್ತಾ ಇದೆ. ಹಾಗಾದರೆ ನಿಮಗೂ ಕೂಡ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ, ನೋಡೋಣ ಎಷ್ಟು ಜನ ರೈಟ್ ಆದಂಥ ಆನ್ಸರ್ನ ಕಮೆಂಟ್ ಮಾಡ್ತೀರಿ ಅಂತ ಹೇಳಿ. ಓಕೆ, ಇದೇ ಥರ ಇರ್ತಕ್ಕಂಥ ಪ್ರಶ್ನೆ ನಂಬರ್ನ ಮಾತ್ರ ನಾನು ಏನು ಮಾಡ್ತೀನಿ, ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಹಾಗಾದರೆ 18ರ ಎಲ್ಲ ಅಪವರ್ತನಗಳ ಮೊತ್ತವನ್ನು ನೀವು ಕಮೆಂಟ್ ಮುಖಾಂತರ ಆನ್ಸರ್ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೋಡೋಣ ಎಷ್ಟು ಜನ ರೈಟ್ ಆಗಿರೋ ಆನ್ಸರ್ನ ಕಳಿಸ್ತಾ ಇದ್ದೀರಿ ಅಂತ ಹೇಳಿ. ನೆಕ್ಸ್ಟು ಇದೇ ಥರ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಓಕೆ 4 ಮತ್ತು 5ನೇ ತರಗತಿ ಓದ್ತಾ ಇದ್ರು ಅಂತಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಹೆಚ್ಚು ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಅವ್ರಿಗೂ ಕೂಡ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 5 ಅಂಕಿಯ ದೊಡ್ಡ ಸಂಖ್ಯೆ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡ್ಕೋರಿಲ್ಲಿ. 4 ಅಂಕಿಯ ಚಿಕ್ಕ ಸಂಖ್ಯೆಗೆ, ಓಕೆ 4 ಅಂಕಿಯ ಚಿಕ್ಕ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಏನನ್ನು ಕೂಡಿಸಿದಾಗ ನಮಗೆ 5 ಅಂಕಿಯ ದೊಡ್ಡ ಸಂಖ್ಯೆ ಬರುತ್ತದೆ ಅಂತ ಹೇಳಿದರೆ ನೋಡ್ರಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಫಸ್ಟ್ ನಿಮಗೆ ಗೊತ್ತಿರಬೇಕು 5 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು. ಯಾಕಂತಂದರೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದೇನು? 5 ಅಂಕಿಯ ದೊಡ್ಡ ಸಂಖ್ಯೆ. 5 ಅಂಕಿಯ ದೊಡ್ಡ ಸಂಖ್ಯೆ ಬೇಕಾದರೆ ಎಷ್ಟು ಅಂಕಿಗಳನ್ನು ಕೇಳಿರ್ತಾರೋ ಅಷ್ಟು 9ಗಳನ್ನು ಬರಿತಾ ಇದ್ದೀವಿ. ಓಕೆ, 5 ಅಂಕಿ ಅಂತ ಕೇಳಿದ್ರೆ 5 9ಗಳನ್ನು ಬರೆದ್ರೆ 99,999. ಓಕೆ, ಇದರಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, 4 ಅಂಕಿಯ ಚಿಕ್ಕ ಸಂಖ್ಯೆ 1000 ಆಗ್ತಾ ಇದೆ. ಓಕೆನಾ? ಇದನ್ನ ಏನು ಮಾಡ್ಬೇಕು? ನೀವು ಮೈನಸ್ ಮಾಡಬೇಕು. ನಿಮಗೆ ಬರುವಂಥದ್ದೇ ಆನ್ಸರ್ ಆಗಿರುತ್ತೆ. ನೋಡೋಣ. ಇಲ್ಲಿ 9ಲ್ಲಿ 0 ಹೋದರೆ 9 9 9 8 9. ಹಾಗಾದರೆ
4 ಅಂಕಿಯ ಚಿಕ್ಕ ಸಂಖ್ಯೆಗೆ ಸಾವಿರಕ್ಕೆ ನಾವು ಏನನ್ನ ಕೂಡಿಸಿದರೆ ಅಂದರೆ 98,999 ಕೂಡಿಸಿದರೆ ನಮಗೇನು ಬರ್ತಾ ಇದೆ 5 ಅಂಕಿಯ ದೊಡ್ಡ ಸಂಖ್ಯೆ ಬರ್ತಾ ಇದೆ. ಹಾಗಾದರೆ ಸರಿಯಾದಂಥ ಉತ್ತರ ನಮಗೆ 98,999. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎಲ್ಲಿದೆ 98,999 ಆಪ್ಷನ್ ಬಿ ಅಲ್ಲಿ ಇರೋದ್ರಿಂದ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ಇಷ್ಟೇ. ನೀವೇನು ಮಾಡಬೇಕಿಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು ಕೇಳಿದರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದಾಗಿದೆ. ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 3. ಏನಿದೆ ಪ್ರಶ್ನೆ ಸಂಖ್ಯೆ 3? 0.36 ಪ್ಲಸ್ 0.038 ಪ್ಲಸ್ 0.313 ಪ್ಲಸ್ 0.3132 ಮೊತ್ತ ದಶಮಾಂಶದ ಸಂಕಲನ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ನೋಡೋಣ, ನಾವಿಲ್ಲಿ ಸ್ಥಾನಗಳನ್ನು ಬಿಂದುವಿನ ಸ್ಥಾನಗಳನ್ನು ನಾವು ಕರೆಕ್ಟಾಗಿ ಬರೆಯೋದು ಬಂತು ಅಂತಂದರೆ ನಮಗೇನು ಮಾಡ್ಬೋದು, ನಾವು ಈಸಿಯಾಗಿ ಮೊತ್ತವನ್ನು ಕಂಡುಹಿಡಿಬೋದು. ನೋಡೋಣ, ಫಸ್ಟು 0.36, ನೆಕ್ಸ್ಟ್ ಎರಡನೇ ಸಂಖ್ಯೆ 0.038 ಅಂತ ಕೊಟ್ಟಿದ್ದಾರೆ. ಪಾಯಿಂಟ್ ಸೀದಾ ಪಾಯಿಂಟ್ ಬರೆದು ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಈ ಕಡೆ ಬರೀರಿ, ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಅಂದರೆ ದಶಮಾಂಶ ಸ್ಥಾನಗಳನ್ನು ದಶಮಾಂಶ ಸೀದಾ, ನೆಕ್ಸ್ಟು ಸಾಮಾನ್ಯ ಸ್ಥಾನಗಳನ್ನು ಅದರ ಸೀದಾನೆ ಬರಿಬೇಕಾಗ್ತಾ ಇದೆ. ಓಕೆ, ಹಾಗಾದರೆ ನೋಡೋಣ, 0.038, ನೆಕ್ಸ್ಟು 0.313, ನೆಕ್ಸ್ಟು 0.313. ಓಕೆ, ಹಾಗಾದರೆ ಇವುಗಳ ಮೊತ್ತ ಅಂತ ಕೇಳಿದರೆ ನಾವು ಆ್ಯಡ್ ಮಾಡಬೇಕಾಗುತ್ತೆ 2. ಓಕೆ, 3 + 3 6, 6 + 8 14 ಆಗ್ತಾ ಇದೆ. ನೆಕ್ಸ್ಟ್ 6 3 9 1 10, 11 12, 3 6 9 1 10. ಪಾಯಿಂಟ್ನ ಇಡ್ತಾ ಇದ್ದೀನಿ ಕರೆಕ್ಟಾಗಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಯಾವುದು ಇಲ್ಲದೆ ಇರೋದ್ರಿಂದ 1 ಮಾತ್ರ ಬರ್ತಾ ಇದೆ. 1.0242 ಸರಿಯಾದಂಥ ಉತ್ತರ 1.0242. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 1.0242 ಆಪ್ಷನ್ ಎ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಅಂದರೆ ನೀವು ಇಲ್ಲಿ ಗೊತ್ತಿರಬೇಕು, ದಶಮಾಂಶ ಸ್ಥಾನಗಳನ್ನು ಅವುಗಳ ಸ್ಥಾನದ ಸೀದಾ ಬರಿಬೇಕಾಗ್ತಾ ಇದೆ. ನೆಕ್ಸ್ಟ್ ಅದೇ ಥರ ನಮಗೆ ಪಾಯಿಂಟ್ ಸೀದಾ ಪಾಯಿಂಟ್ನ ಇಟ್ಟರೆ ಇಲ್ಲಿ ಎಡಿಷನ್ ಮಾಡಲಿಕ್ಕೆ ಅಂದರೆ ಕೂಡಿಸ್ಲಿಕ್ಕೆ ನಿಮಗೆ ಈಸಿಯಾಗಿ ಬರ್ತಾ ಇದೆ ಅಂತ ಅರ್ಥ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 4. 2 ಸಂಖ್ಯೆಗಳ ಗುಣಲಬ್ಧವು 2613 ಆಗಿದೆ. ಅದರಲ್ಲಿ ಒಂದು ಸಂಖ್ಯೆಯು 13 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾವುದ್ರ ಮೇಲೆ ಕೇಳಿದರೆ ಅಂತಂದರೆ ಭಾಗಕಾರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ನೀವು ಇದನ್ನು ತಿಳ್ಕೊಬೇಕಿಲ್ಲಿ ಕರೆಕ್ಟಾಗಿ. ಏನು ಕೇಳಿದರೆ 2613 ಅದು ಅದರ ಉತ್ತರ ಅಂದರೆ ಗುಣಲಬ್ಧ, ಬಂದಿರತಕ್ಕಂಥ ಗುಣಲಬ್ಧ. ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಗುಣ್ಯ ಅಥವಾ ಗುಣಕ ಯಾವುದೋ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಅದು ಎಷ್ಟಿದೆ ಅಂತೆ? 13 ಇದೆ ಅಂತೆ. ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ನಮಗೆ ಇನ್ನೊಂದು ಸಂಖ್ಯೆ ಬೇಕಾಗಿದ್ದಲ್ಲಿ ಬಂದಿರತಕ್ಕಂತಹ ಗುಣಲಬ್ಧವನ್ನು ಏನು ಮಾಡಬೇಕು? ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ಭಾಗಿಸಬೇಕು. ಓಕೆ, ನೀವು 13 × 26, 13 × 13 ಅದೇ 21 ಅಂತ ಬರೀತೀರಿ. ಬಟ್ ಇದು ಉತ್ತರ ರಾಂಗ್ ಆಗ್ತಾ ಇದೆ. ಯಾವ ಥರ ಮಾಡಬೇಕು? 13 × 26 00. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಒಂದನ್ನು ಮಾತ್ರ ತಗೊಳ್ತಾ ಇದ್ದೀವಿ ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ತೀವಿ? ಒಂದು ಹೋಗೋದಿಲ್ಲ. 13ರಲ್ಲಿ ಒಂದಕ್ಕಿಂತ ಚಿಕ್ಕದಿರೋದಂದರೆ 13 0 0 ಅಂತ ಅರ್ಥ. ಒಂದು ಉಳಿತು. ಈ ಥರ ನೀವು ಈಸಿಯಾಗಿ ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ 0 ಬರೆದು 3ನ ತೊಗೋಬೋದು. ಓಕೆ, ನೆಕ್ಸ್ಟ್ ಈ 3ನ ಇಳಿಸ್ತಾ ಇದ್ದೀನಿ. 13 ಅಂದರೆ 13 ಅಂತಕ್ಕಂಥದ್ದು. ಹಾಗಾದರೆ ಒಂದು ಸಂಖ್ಯೆ 13 ಆದರೆ ಇನ್ನೊಂದು ಸಂಖ್ಯೆ ನಮಗೆ 201 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಹಾಗಾದರೆ 201 ಮತ್ತು 13ನ್ನು ಗುಣಾಕಾರ ಮಾಡಿದರೆ ನಮಗೆ ಗುಣಲಬ್ಧ ಎಷ್ಟು ಬರ್ತಾ ಇದೆ? 2613 ಬರ್ತಾ ಇದೆ ಅಂತ ಗೊತ್ತಾಯಿತು. ಹಾಗಾದರೆ ಸರಿಯಾದಂಥ ಉತ್ತರ ನಮಗೆ 201 ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗಿದೆ. ಓಕೆನಾ? ರೈಟ್. ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 5.
ಓಕೆ, ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇವರಿಬ್ಬರ ಸಹಯೋಗದಲ್ಲಿ 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ JEE ನೀಟು UPSC ಇವುಗಳ ಬೇಸಿಕ್ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಅಂದರೆ ಶಾಲಾ ಪಠ್ಯಕ್ರಮದೊಂದಿಗೆ ನೆಕ್ಸ್ಟ್ ನಿಮಗೆ JEE ನೀಟು UPSC IIT ಫೌಂಡೇಶನ್ಗಳನ್ನು ಬೇಸಿಕ್ಕಿಂದನೇ 6ನೇ ತರಗತಿಯಿಂದನೇ ಮಕ್ಕಳಿಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಆ ಎಕ್ಸಾಮ್ಸ್ಗಳನ್ನು ಇವರು ಈಸಿಯಾಗಿ ಫೇಸ್ ಮಾಡ್ಬೋದು ಅಂತಕ್ಕಂಥದ್ರ ಒಂದು ನಿಟ್ಟಿನಲ್ಲಿ SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇವರಿಬ್ಬರ ಸಹಯೋಗದಲ್ಲಿ 6ರಿಂದ 10ನೇ ತರಗತಿಯವರೆಗೆ ಈಗ ಆಲ್ರೆಡಿ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಓಕೆ, ವಿತ್ ಸ್ಕೂಲ್ ಸಿಲೆಬಸ್ನೊಂದಿಗೆ ನಿಮಗೆ ಇದರ ಫೌಂಡೇಶನ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಇದರ ಫೌಂಡೇಶನ್ಗಳಾಗಿರ್ತಕ್ಕಂತಹ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ, PCMB ಅಂತ ಏನು ಕರಿತಾ ಇದ್ದೀವಲ್ವಾ, ಇದರ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಮಕ್ಕಳಲ್ಲಿ ಮೂಡಿಸಿದರೆ ಅವ್ರಿಗೆ ಮುಂದೆ ಈ ಎಕ್ಸಾಮ್ಗಳೆಲ್ಲವೂ ಕೂಡ ಈಸಿ ಆಗ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಅಡ್ಮಿಷನ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ರಾಜೇಶನು ಒಂದು ಕಾರನ್ನು 25,000ಕ್ಕೆ ಕೊಂಡು ಅದರಿಂದ 10% ಲಾಭ ಪಡೆಯಲು ಆ ಕಾರನ್ನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ದಾರೆ. ಓಕೆ, ಸಿಂಪಲ್ ಆಗಿರ್ತಕ್ಕಂಥದ್ದು. ಇದು ಕೂಡ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ಥರ ಮಾಡಬೇಕು ಇದನ್ನು ಅಂತ ಹೇಳಿ. ಓಕೆ, ರಾಜೇಶನು ಒಂದು ಕಾರನ್ನು 25,000ಕ್ಕೆ ಕೊಂಡಿದ್ದಾನೆ, ಅಂದರೆ ಕೊಂಡ ಬೆಲೆ ಅಂತ ಕರಿತಾ ಇದ್ದೀವಿ 25,000. ಅದರಿಂದ 10% ಲಾಭ ಬೇಕಂತ ಅವನಿಗೆ. 25,000 ರೂಪಾಯಿದಲ್ಲಿ 10% ಲಾಭ ಪಡಲಿಕ್ಕೆ ಅವನು ಆ ಕಾರನ್ನು ಎಷ್ಟಕ್ಕೆ ಮಾರಬೇಕು ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಹಿಂದಿನ ವಿಡಿಯೋ ಯಾರಾದರೂ ನೋಡಿದ್ದಲ್ಲಿ ಇದನ್ನು ಈಸಿಯಾಗಿ ಮಾಡ್ತಾ ಇದ್ದೀರಿ. ಯಾವ ಥರ 25,000 ಅಂತಕ್ಕಂಥದ್ದು ಏನಾಗ್ತಾ ಇದೆ, ಇದು 100% ಆಗ್ತಾ ಇದೆ. ನಮಗೆ ಏನು ಬೇಕಾಗಿದೆ, 10% ಲಾಭ ಬೇಕಾಗಿದೆ ಅಂತಂದರೆ ನೀವು ಇಲ್ಲಿ 10% ಅಂತ ಬರೆಯೋದಕ್ಕಿಂತ 110% ಅಂತ ಬರೆದ್ರೆ ನಮಗೆ ಆ ಕಾರಿನ ಬೆಲೆ ಎಷ್ಟು ಅಂತ ಗೊತ್ತಾಗ್ತಾ ಇದೆ. ಓಕೆನಾ, ನೋಡೋಣ. ಹಾಗಾದರೆ 25,000 ಇಂಟು ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. 110 ಡಿವೈಡೆಡ್ ಬೈ 100 ಅಂತಕ್ಕಂಥದ್ದು. ಈ 0 ಕ್ಯಾನ್ಸಲ್ ಆಯಿತು, ಈ 0 ಹೋಯಿತು. 11 ಇಲ್ಲೇ 55. ಓಕೆ, 11 ಇಲ್ಲೇ 55, 5 ಕ್ಯಾರಿ. 11 22, 22 1 5 27, 2 0 ಉಳಿದಿದ್ದಾವೆ, 2 0 ಹಾಕ್ತಾ ಇದ್ದೀನಿ. ಹಾಗಾದರೆ 27,500 ರೂಪಾಯಿಗೆ ಮಾರಿದರೆ ಅವನಿಗೆ 10% ಲಾಭ ಆಗ್ತಾ ಇದೆ ಅಂತ ಅರ್ಥ. ಓಕೆ, 25,000 10% ಅಂದರೆ 2,500 ರೂಪಾಯಿ ಆಗ್ತಾ ಇದೆ. ಓಕೆ, ಹಾಗಾದರೆ 27,500 ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಹಿಂದಿನ ಕ್ಲಾಸಲ್ಲಿ ನಾವು ಇದೇ ಥರ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ನೀವು ಪದೇ ಪದೇ ಈ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಬರ್ತಾ ಇದೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 6. ಒಂದು ವೇಳೆ ಅಸಲು ರೂಪಾಯಿ 4,000, ದರ 3%, ಕಾಲ 2 ವರ್ಷಗಳಾದರೆ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಏನು ಕೇಳಿದರೆ ಇಲ್ಲಿ ಒಟ್ಟು ಮೊತ್ತವನ್ನು ಕೇಳಿದರೆ ಇದು ಇಂಪಾರ್ಟೆಂಟು. ನೀವು ಕಂಡುಹಿಡಿತಕ್ಕಂಥದ್ದು ಸರಳ ಬಡ್ಡಿ ಈಸಿಯಾಗಿ ಮಾಡಿಬಿಡ್ತೀರಾ. ಬಟ್ ಅವರಲ್ಲಿ ಕೇಳಿರ್ತಕ್ಕಂಥದ್ದು ಏನು ಆ ಕಾನ್ಸೆಪ್ಟನ್ನ ತಿಳ್ಕೋಬೇಕು. ಅಲ್ಲಿ ಸರಳ ಬಡ್ಡಿನೂ ಕೂಡ ಆನ್ಸರ್ ಆಪ್ಷನ್ಲಿ ಕೊಟ್ಟಿರ್ತಾರೆ, ಬಂದ ತಕ್ಷಣ ನೀವು ಅದನ್ನೇ ಆನ್ಸರ್ ಅಂತ ಹಾಕ್ತೀರಾ. ಓಕೆ, ಒಂದು ಸ್ವಲ್ಪ ನಿಧಾನವಾಗಿ ಪೇಷನ್ಸಿಂದ ನೀವೇನಾದರೂ ಪ್ರಶ್ನೆನ ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ನಿಮಗೆ ಸರಿಯಾದಂಥ ಆನ್ಸರ್ ಮಾಡ್ತಾ ಇದ್ದೀರಿ, ಸರಿಯಾದಂಥ ಮಾರ್ಕ್ಸ್ಗಳು ಕೂಡ ಸಿಗ್ತಾ ಇದ್ದಾವೆ. ಇಲ್ಲ ಅಂತಂದರೆ ನೀವು ಇಲ್ಲಿ ಮೊತ್ತ ಅಂತ ಕೇಳಿರ್ತಾರೆ, ನೀವು ಅಲ್ಲಿ ಬಡ್ಡಿಯನ್ನು ಕಂಡುಹಿಡಿದು ಬಡ್ಡಿಗೆ ಆನ್ಸರ್ನ ರೈಟ್ ಹಾಕಿಬಿಡ್ತೀರಾ. ಓಕೆ, ಹಾಗಾದರೆ ಇದನ್ನು ಯಾವ ಥರ ಮಾಡಬೇಕು? ಅಸಲು ಅಂತಕ್ಕಂಥದ್ದು ಏನಿದೆ ನಮಗೆ ಗೊತ್ತಿದೆ, PTR/100 ಅಂತಕ್ಕಂಥ ಸೂತ್ರ. ಅಸಲು ಇಂಟು ದರ ಇಂಟು ಕಾಲ ಡಿವೈಡೆಡ್ ಬೈ 100. ಇದು ಯಾವುದಕ್ಕಿದು? ಸರಳ ಬಡ್ಡಿ ಕಂಡುಹಿಡಲಿಕ್ಕೆ, ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ. ಹಾಗಾದರೆ ನಮಗೆ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಅಂತಂದರೆ ಅಸಲು ಎಷ್ಟಿದೆ? 4,000 ಇದೆ. ಅದೇ ಥರ ಟೈಮ್ ಎಷ್ಟಿದೆ ಇಲ್ಲಿ? 2 ವರ್ಷ ಇದೆ. 2 ವರ್ಷ ಬರಿತಾ ಇದ್ದೀನಿ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ದರ ಎಷ್ಟಿದೆ? 3% ಇದೆ. ಡಿವೈಡೆಡ್ ಬೈ 100 ಅಂತಕ್ಕಂಥದ್ದು. ಇವು 2 0 ಹೋಯ್ತು. 2 3 6, 6 4 24, 1 0ಗೆ 0 ಅಂದರೆ 240 ರೂಪಾಯಿ. ಇದು ಏನಿದು 240 ಅಂತಕ್ಕಂಥದ್ದು? ಕೇವಲ ಸರಳ ಬಡ್ಡಿ. ಇದು ಬಂದಿರತಕ್ಕಂಥದ್ದು ನಾವು ಕಂಡಿಡ್ತಕ್ಕಂಥದ್ದು ಏನಿದು? ಸರಳ ಬಡ್ಡಿ. ಬಟ್ ಅವರಲ್ಲಿ ಕೇಳಿರ್ತಕ್ಕಂಥದ್ದು ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ನಾವೇನು ಮಾಡಬೇಕಲ್ಲಿ ಟೋಟಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು. ಆ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಬಂದಿರತಕ್ಕಂಥ ಸರಳ ಬಡ್ಡಿಯಲ್ಲಿ ಮೊದಲಿರುವಂಥ ಅಸಲನ್ನು ಕೂಡಿಸಬೇಕಾಗ್ತಾ ಇದೆ. ಓಕೆ, ಅಸಲು ಎಷ್ಟಿದೆ? ನಮಗೆ 4,000 ಇದೆ. ಅಸಲು ಅಂತಕ್ಕಂಥದ್ದು 4,000 ಇದೆ, ಬಡ್ಡಿ 240 ರೂಪಾಯಿ ಇದೆ. ಹಾಗಾದರೆ ಇವುಗಳ ಮೊತ್ತ ಎಷ್ಟಾಗ್ತಾ ಇದೆ? ನಮಗೆ 2 ಓಕೆ 4,240 ರೂಪಾಯಿ. 4,240 ಆಪ್ಷನ್ ಬಿ ಅಂತಕ್ಕಂಥದ್ದು. ನೀವು ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಲ್ಲಿ ಮಾತ್ರ ಈ ಆನ್ಸರ್ನ ಹಾಕ್ತೀರಿ. ಇಲ್ಲ ಅಂತಂದರೆ 240 ಆನ್ಸರ್ ಬಂದಿದೆ ಅಂಥೇಳಿ ಆಪ್ಷನ್ ಸಿ ಹಾಕ್ತೀರಿ. ನಿಮಗೆ ಅಲ್ಲಿ ಯಾವುದೇ ಥರನಾದಂಥ ಮಾರ್ಕ್ಸ್ಗಳು ಸಿಗೋದಿಲ್ಲ. ಅದಕ್ಕೆ ನೀವು ನಿಧಾನವಾಗಿ ಪೇಷನ್ಸಿಂದ ಯಾವ ಥರ ಕ್ವಶನ್ ಕೊಟ್ಟಿದ್ದಾರೆ ಆ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈಸಿಯಾಗಿ ಇಲ್ಲಿ ಆನ್ಸರ್ನ ಮಾಡ್ಬೋದಾಗಿದೆ. ಹಾಗಾದರೆ 4,240 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 7. 12:16:18:x ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ ಅನುಪಾತ ಮತ್ತು ಸಮಾನುಪಾತದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಓಕೆ, ಹಾಗಾದರೆ ನೋಡೋಣ. ನಾವು ಇವುಗಳನ್ನು ಅಂತ್ಯಪದ ಮತ್ತು ಮಧ್ಯಪದ ಅಂಥೇಳಿ ಕರಿತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಇದೇ ಥರ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ 12 × x ಅಂದರೆ ಅಂತ್ಯಪದಗಳನ್ನು ನಾವೇನು ಮಾಡ್ತೀವಿ? ಇಂಟು ಮಾಡ್ತೀವಿ. ಅದೇ ಥರ ಮಧ್ಯಪದಗಳನ್ನು ಕೂಡ ಇಂಟು ಮಾಡ್ತಾ ಇದ್ದೀವಿ. = 16 × 18. ನಮಗೇನು ಬೇಕಾಗಿದೆ ಈಗ? ಎಕ್ಸ್ನ ಬೆಲೆ ಕೇಳಿದರೆ x ಇದನ್ನು ಆ್ಯಸ್ ಇಟ್ ಈಸ್ ಇಡ್ತೀನಿ. 16 × 18 ಇಲ್ಲಿ ಇಂಟು ಇರೋದ್ರಿಂದ ಇದು ಈ ಕಡೆ ಬಂದರೆ ಡಿವೈಡ್ ಆಗ್ತಾ ಇದೆ 12. ಓಕೆ, ಇದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗ್ರಿ. ಈಗ 4 × 4 = 16, 4 × 3 = 12, 3 × 1 = 3, 3 × 6 = 18. ಹಾಗಾದರೆ x = 4 × 6 = 24. ಎಕ್ಸ್ನ ಬೆಲೆ 24 ಆಗ್ತಾ ಇದೆ. ಎಕ್ಸ್ನ ಬೆಲೆ 24 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗ್ತಾ ಇದೆ. ಓಕೆನಾ? ಎಲ್ರಿಗೂ ಅರ್ಥ ಆಯ್ತಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8. ರಮೇಶನು ತಿಂಗಳಿಗೆ ರೂಪಾಯಿ 12,000 ಸಂಪಾದಿಸಿ ಅದರಲ್ಲಿ 9,000 ಖರ್ಚು ಮಾಡುತ್ತಾನೆ. ಹಾಗಾದರೆ ಅವನ ವಾರ್ಷಿಕ ಉಳಿತಾಯ ಎಷ್ಟು? ನೋಡ್ರಿ, ಇಲ್ಲಿ ಕೇಳಿರ್ತಕ್ಕಂಥದ್ದು ಉಳಿತಾಯ ಎಷ್ಟು, ವಾರ್ಷಿಕ ಉಳಿತಾಯ ಅಂದರೆ ಒಂದು ವರ್ಷದ ಉಳಿತಾಯ ಎಷ್ಟು, ಅವನು ಎಷ್ಟು ಉಳಿತಾಯ ಮಾಡ್ತಾನೆ ಒಂದು ವರ್ಷದಲ್ಲಿ ಅಂತ ಕೇಳಿದರೆ ನೋಡ್ಕೊಳ್ಲಿ. 12,000 ರೂಪಾಯಿಗಳನ್ನು ಸಂಪಾದನೆ ಮಾಡ್ತಾನೆ ಅವನು, ಅದರಲ್ಲಿ ಖರ್ಚು ಎಷ್ಟು ಮಾಡ್ತಾನೆ? 9,000 ಮಾಡಿದರೆ ಇನ್ನು ಎಷ್ಟು ಉಳಿತಾಯ ಮಾಡ್ತಾನೆ ಅವನು? ನೋಡ್ರಿ, 12,000ದಲ್ಲಿ ಮೊದಲು 9,000ಗಳನ್ನು ಮೈನಸ್ ಮಾಡಿ ನಿಮಗೆ ಎಷ್ಟು ಬರ್ತಾ ಇದೆ? ಇಲ್ಲಿ 3,000 ರೂಪಾಯಿ ಬರ್ತಾ ಇದೆ. ಹಾಗಾದರೆ ಇದು ತಿಂಗಳ ಉಳಿತಾಯ. ಇದೇನಿದು? ತಿಂಗಳ ಉಳಿತಾಯ. ಅವ್ರು ನಮಗೇನು ಕೇಳಿದರೆ ವರ್ಷದ ಉಳಿತಾಯವೆಷ್ಟು? ಒಂದು ತಿಂಗಳಿಗೆ 3,000 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾನೆ ಅವನು. ಒಂದು ತಿಂಗಳಿಗೆ 3,000 ರೂಪಾಯಿಗಳಾದರೆ ಅದೇ ಥರ 12 ತಿಂಗಳಿಗೆ, ಒಂದು ವರ್ಷಕ್ಕೆ 12 ತಿಂಗಳುಗಳು, 12 ತಿಂಗಳಿಗೆ ಎಷ್ಟು ಉಳಿತಾಯ ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ 12 × 3 = 36, 3 ಸೊನ್ನೆಗಳನ್ನು ಆ್ಯಸ್ ಇಟ್ ಈಸ್ ಇಟ್ಟರೆ ನಮಗೆ 36,000 ರೂಪಾಯಿಗಳು. ಅವನ ವಾರ್ಷಿಕ ಉಳಿತಾಯವು 36,000 ಆಗ್ತಾ ಇದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೋಡಿ, ಇಲ್ಲಿ ಕರೆಕ್ಟಾಗಿ ಯೋಚನೆ ಮಾಡಬೇಕು. ಫಸ್ಟ್ ನೀವು 12,000ರಲ್ಲಿ 9,000 ಕಳೆದ ತಕ್ಷಣ ನಿಮಗೆ 3,000 ಬರುತ್ತೆ. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಏನಾದರೂ 3,000 ಇತ್ತು ಅಂತಂದರೆ ಡೈರೆಕ್ಟಾಗಿ ಅದನ್ನು ಆನ್ಸರ್ನ ಹಾಕಬಾರ್ದು, ನೋಡಬೇಕು. ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಇರೋದೇ ಇದನ್ನೇ. ಯಾಕಂದರೆ ಅವ್ರಿಗೆ ಮಾಡೋ ಶಕ್ತಿ ಇರ್ತದೆ, ಅದನ್ನು ಯಾವ ಥರ ಮಾಡಬೇಕು ಅಂತ ಗೊತ್ತಿರುತ್ತೆ. ಬಟ್ ಅಲ್ಲಿ ಕ್ವಶನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡಿರಲ್ಲ ಅವರು. ಅಲ್ಲೇ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾ ಇರೋದು. ಓಕೆ, ಇಲ್ಲೇ ನಿಮಗೆ ಈ ಥರ ಕ್ವಶನ್ಗಳಲ್ಲೇ ನಿಮಗೆ ಬಹಳಷ್ಟು ಮಾರ್ಕ್ಸ್ಗಳು ಹೋಗ್ತಾ ಇದ್ದಾವೆ. ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನೀವು ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇಲ್ಲ ಅಂದರೆ ಸುಮ್ಮನೆ ಒಂದು ಮಾರ್ಕ್ಸ್ಗಳನ್ನು ಕಳ್ಕೊಳ್ತಾ ಇದ್ದೀರಿ. ಓಕೆ, ನೀವು ಕರೆಕ್ಟಾಗಿ ಕ್ವಶನ್ನ ಅರ್ಥ ಮಾಡಿಕೊಂಡು ಅದನ್ನು ಓದಿ ಏನು ಕೊಟ್ಟಿದ್ದಾರೆ ಅಂಥೇಳಿ ಕ್ಲಿಯರ್ ಮಾಡಿಕೊಂಡು ಆನ್ಸರ್ ಮಾಡಿದರೆ ನಿಮಗೆ ಈಸಿಯಾಗಿ ಒಂದು ಮಾರ್ಕ್ಸ್ ಸಿಗ್ತಾ ಇರುತ್ತೆ. ಓಕೆನಾ? ರೈಟ್. ಅದೇ ಥರ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ.
ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮೊದಲು ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ಎಕ್ಸಾಮ್ ಬರೆದು 24 ಮತ್ತು 25ನೇ ಸಾಲಿನಲ್ಲಿ ಸೈನಿಕ ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ದ್ರೋಣ ಕೋಚಿಂಗಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ, ಅದೇ ಗೊತ್ತಿರುವ ಹಾಗೆ ನಿಮಗೆ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ಅಡ್ಮಿಷನ್ಗಳು ಕೂಡ ನವೋದಯ, ಸೈನಿಕ, ಕಿತ್ತೂರು, ಮುರಾರ್ಜಿ ಶಾಲೆಗಳಿಗೆ ಪೂರ್ವ ತರಬೇತಿಯನ್ನು ಕೊಡ್ತಾ ಇದ್ದು ಅವುಗಳ ಅಡ್ಮಿಷನ್ಗಳು ಕೂಡ ಪ್ರಾರಂಭವಾಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ 9986972170 9741312170 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. 2704ರ ವರ್ಗಮೂಲ ಇದಾಗಿದೆ. ಓಕೆ, ಹಿಂದಿನ ಪ್ರಶ್ನೆಯಲ್ಲೂ ಕೂಡ ನಾವು ಅಂದರೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಇದೇ ಥರ ಆಗಿರ್ತಕ್ಕಂಥದ್ದನ್ನ ವರ್ಗಮೂಲಗಳನ್ನು ನಾವು ಯಾವ ಥರ ಕಂಡುಹಿಡಿತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನೋಡಿದ್ವಿ. ಇವತ್ತು ಕೂಡ ನೋಡೋಣ. 2704 ಕೊಟ್ಟಿರ್ತಕ್ಕಂಥದ್ದು ನಾವು ಬರ್ಕೊಳ್ತಾ ಇದ್ದೀನಿ. ಬರ್ಕೊಂಡ ನಂತರ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ಇವುಗಳನ್ನು ಗುಂಪುಗಳನ್ನಾಗಿ ಮಾಡ್ತಾ ಇದ್ದೀನಿ. ಯಾವ ಥರ ಗುಂಪುಗಳು ನೋಡ್ಕೋರಿ. ಇಲ್ಲಿ ಮೊದಲು 2 ಗುಂಪು, ನೆಕ್ಸ್ಟ್ 2 ಸಂಖ್ಯೆ 2 ಗುಂಪು. ಓಕೆ, ಇದನ್ನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ 27 ಅಂತಕ್ಕಂಥದ್ದು ಯಾವ ವರ್ಗಕ್ಕೆ ಸಮೀಪವಾಗ್ತಾ ಇದೆ ನೋಡ್ಕೋರಿ. 2 2 4, 3 3 9, 4 4 16, 5 5 25 ನೋಡ್ರಿ. 5 5 25, 6 6 36 36 ಅಂತಕ್ಕಂಥದ್ದು ದೊಡ್ಡದಾಗ್ತಾ ಇದೆ. ಹೌದಾ, ಹಾಗೇನು ಮಾಡ್ತೀನಿ ನಾನು 5 5 25 ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಬರುತ್ತೆ, 7ರಲ್ಲಿ 5 ಹೋದರೆ 2 ಉಳಿತಾ ಇದೆ 0. ನೆಕ್ಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ನ ಇಳಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದಿರತಕ್ಕಂಥದ್ದನ್ನು ಇದಕ್ಕೆ ಕೂಡಿಸಬೇಕು. ಎಷ್ಟು ಬರುತ್ತೆ ನಿಮಗೆ, 5 + 5 10 ಆಯಿತು. ಹಾಗಾದರೆ ನಮಗೇನು ಬರಬೇಕೀಗ, 10ರ ಜೊತೆ ಯಾವ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ 204 ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಏನು ಸಂಖ್ಯೆ ತೊಗೊಳ್ತಿರಲ್ಲ, ಇಲ್ಲಿ ಕೂಡ ನೀವು ಅದೇ ಸಂಖ್ಯೆನ ತೆಗೆದುಕೊಳ್ಬೇಕಾಗ್ತದೆ. 4 ಬರಬೇಕು ಅಂತಂದರೆ, ಓಕೆ, ಬಿಡಿ ಸ್ಥಾನದಲ್ಲಿ 4 ಬರಬೇಕು ಅಂತಂದರೆ ನಾವು 8ರಿಂದ ಗುಣಿಸ್ಬೇಕು ಅಥವಾ 2ರಿಂದ ಗುಣಿಸ್ಬೇಕು. ಹೌದಾ ಇಲ್ವ? 8 8 64, 2 2 4 ಅಂದರೆ ಬಿಡಿ ಸ್ಥಾನದಲ್ಲಿ 4 ಬಂದಿರೋದ್ರಿಂದ ಬಿಡಿ ಸ್ಥಾನದಲ್ಲಿ 4 ಬರಬೇಕಾದ್ರೆ ನಾವು 2ರಿಂದ ಗುಣಿಸ್ಬೇಕು ಅಥವಾ 8ರಿಂದ ಗುಣಿಸ್ಬೇಕು. ನೋಡೋಣ. ಹಾಗಾದರೆ ಫಸ್ಟ್ 2ರಿಂದ ಗುಣಿಸ್ತಾ ಇದ್ದೀನಿ. ಇಲ್ಲಿ 2 ತೊಗೊಳ್ತೀನಿ, ಇಲ್ಲಿ ಕೂಡ 2 ತೊಗೊಳ್ತಾ ಇದ್ದೀನಿ. 102 2 ಈಸಿಯಾಗಿ 102 2 204 ಡೈರೆಕ್ಟಾಗಿಯೇ ಹೇಳ್ಬೋದು. ಇದು ರೈಟ್ ಆದಂಥ ಆನ್ಸರ್. ಹಾಗಾದರೆ ನಮಗೆ ಉತ್ತರ ಅಂದರೆ ಇದರ ವರ್ಗಮೂಲ 2704ರ ವರ್ಗಮೂಲ 52 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. 52 × 52 ಮಾಡಿದರೆ ನಿಮಗೆ ಆನ್ಸರು 2704 ಅಂತಕ್ಕಂಥದ್ದು ಬರ್ತಾ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 52 ಅಂತಕ್ಕಂಥದ್ದು. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಪದೇ ಪದೇ ಇದನ್ನು ಯಾವ ಥರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ವಿಡಿಯೋನ ನೋಡಿದರೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಹೌದಾ, ಯಾಕಂದರೆ ನಿಮಗೆ ವರ್ಗ ಸಂಖ್ಯೆಗಳು ಗೊತ್ತಿದ್ದರೆ ಮಾತ್ರ ಇಂತಹ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ರೈಟ್. ಹಾಗಾದರೆ ನೋಡೋಣ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. ಒಂದು ಪುಸ್ತಕದ ಬೆಲೆ 16.32 ಆದರೆ ಅಂತಹ 12 ಪುಸ್ತಕಗಳ ಬೆಲೆ ಎಷ್ಟು? ನೋಡ್ರಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ನೆಕ್ಸ್ಟು ನಿಮಗೆ ಇದೇ ಥರ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಿಮಗೆ ನವೋದಯ, ಮುರಾರ್ಜಿ ಶಾಲೆಗಳಲ್ಲಿ ಕೇಳ್ತಾ ಇರೋದು. ಓಕೆ, ಇವು ಎಕ್ಸಾಮ್ಸ್ಗಳಲ್ಲಿ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಮಕ್ಕಳು ರಾಂಗ್ ಮಾಡ್ತಾ ಇದ್ದಾರೆ. ಹೌದಾ, ಯಾಕಂದರೆ ಅವರು ಮಾಡುವಂಥ ಅವಸರದಿಂದ ಅವರು ಏನು ಮಾಡ್ತಾ ಇದ್ದಾರೆ, ರಾಂಗ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಲ್ವಾ, ಪ್ರತಿ ವರ್ಷ ಕೂಡ ನೋಡ್ತಾ ಇದ್ವಿ, ಸರ್ ಇದು ನನಗೆ ಬರುತ್ತೆ ಅಂಥೇಳಿ ಎಕ್ಸಾಮ್ ಮುಗಿದ ಮೇಲೆ ಬಂದು ಹೇಳ್ತಾರೆ. ಯಾಕಂದರೆ ಅಲ್ಲಿ ಆಲ್ರೆಡಿ ಟೈಮ್ ನಿಮಗೆ ಆಗೋಗಿರುತ್ತೆ, ಮತ್ತೆ ಬರೀತೀನಿ ಅಂದರೆ ಎಕ್ಸಾಮ್ ನಿಮಗೆ ಕೊಡೋದಿಲ್ಲ. ಅದಕ್ಕೆ ಇದ್ದ ಟೈಮ್ಗಳನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತಂದರೆ ನೀವು ಪ್ರಶ್ನೆನ ಕರೆಕ್ಟಾಗಿ ಓದಬೇಕು. ತಿಳ್ಕೊಂಡ್ರೆ ಮಾತ್ರ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾದರೆ ನೋಡೋಣ. ಇಲ್ಲಿ ಒಂದು ಪುಸ್ತಕದ ಬೆಲೆ 16.32 ಆದರೆ ನಿಮಗೆ ಅಂತಹ 12 ಪುಸ್ತಕಗಳ ಬೆಲೆ ಎಷ್ಟು? ನೋಡಿರಿ, ಸಿಂಪಲ್ಲಾಗಿ ಆನ್ಸರ್ನ ಮಾಡ್ಬೋದಾಗಿದೆ. 12 2 24, 12 3 36, 1 2 38, 12 6 72, 72 1 3 72 3 75, 12 1 12, 12 + 7 19,
ಈಗ 2 ಸಂಖ್ಯೆ ಆದ ತಕ್ಷಣ ಪಾಯಿಂಟ್ ಇದೆ, 2 ಸಂಖ್ಯೆ ಆದ ತಕ್ಷಣ ಪಾಯಿಂಟ್ ಇಡ್ರಿ. 195.84. ಓಕೆ, 195.84 ಅಂತಕ್ಕಂಥದ್ದು ಆಪ್ಷನ್ ಸಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ ಮಕ್ಕಳೇ, ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ನಾವು ಪ್ರತಿದಿನ ಕೂಡ ಇದೇ ಥರ ಆಗಿರ್ತಕ್ಕಂಥ ಸಿಂಪಲ್ ಪ್ರಶ್ನೆಗಳನ್ನು ನಿಮಗೆ ಹಾಕ್ತಾ ಇದ್ದೀವಿ. ಓಕೆ, ಇಂತಹ ಪ್ರಶ್ನೆಗಳನ್ನೇ ನಿಮಗೆ ನವೋದಯ ಶಾಲೆಯಲ್ಲಿ, ಸೈನಿಕ ಶಾಲೆಯಲ್ಲಿ, ಮುರಾರ್ಜಿ ಶಾಲೆಯಲ್ಲಿ ಕೇಳುತ್ತಿರೋದ್ರಿಂದ ಇಂತಹ ಪ್ರಶ್ನೆಗಳನ್ನೇ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ಒಂದು 10 ಪ್ರಶ್ನೆಗಳನ್ನು ನಾನು ಈಗ ಆಲ್ರೆಡಿ 7 ಕ್ಲಾಸಸ್ಗಳನ್ನು ಮುಗಿಸಿದ್ದೀನಿ. ನೆಕ್ಸ್ಟ್ ಮತ್ತೆ ನಿಮಗೆ 8ನೇ ಕ್ಲಾಸನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಈಗ ಆಲ್ರೆಡಿ ನಿಮಗೆ 7 ವಿಡಿಯೋ ಕ್ಲಾಸಸ್ಗಳು ಮುಗಿದಿದ್ದಾವೆ. ಓಕೆ, ಆ 7 ಕ್ಲಾಸಸ್ಗಳಲ್ಲಿ ನಿಮಗೆ ಬರ್ತಾ ಒಂದಿಷ್ಟು ಟಫೆಸ್ಟ್ ಕ್ವಶನ್ಗಳನ್ನು ಹಾಕಿ ಯಾವ ಥರ ಸೊಲ್ಯೂಷನ್ ಮಾಡಬೇಕು. ಓಕೆ, ಮ್ಯಾಥ್ಸ್ ಅಂದ ತಕ್ಷಣ ನೀವು ಗಾಬರಿ ಪಡೋದೇನು ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಕೂಡ ನಾವು ಮ್ಯಾಥ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಥರ ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಈ ಥರ ಇನ್ನೂ ಹೆಚ್ಚು ಫಲಿತಾಂಶ ಕೊಡುವಂತಹ ಮಕ್ಕಳು ನಮಗೆ ಸಿಗಲಿ. ಅದೇ ಥರ ನೀವು ಕೂಡ ಒಳ್ಳೆ ಫಲಿತಾಂಶವನ್ನು ಕೊಡುವಂಥ ಮಕ್ಕಳು ಆಗಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.